ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಜಿತ್ ಮತ್ತು ಭೂಮಿ ಕುಸಿದು ಹೋಗ್ತಿದ್ದಾರೆ. ಭೂಮಿಯ ಪ್ರೀತಿಯ ಮೈದುನ ನಿಜಕ್ಕೂ ಕೂಡ ಸಾಯಲು ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಚ್ಚಿಕೆ ಆಗಿದ್ದೇನು? ನಚ್ಚಿ ಇಂಥ ಒಂದು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನಾಯಿತು? ಹಾಗಿದ್ರೆ ನಚ್ಚಿ ಪರಿಸ್ಥಿತಿ ಏನಿದೆ? ನಚ್ಚಿಯ ಬದುಕಲ್ಲಿ ಘನಘೋರ ಘಟನೆ ನಡೆದೇ ಹೋಗಿದೆ. ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಭೂಮಿಯನ್ನು ತುಂಬ ಅಂದರೆ ತುಂಬಾ ಹಚ್ಕೋತಿದ್ದಾರೆ. ಇಷ್ಟು ದಿನ ಇದ್ದಂಥ ಅಚ್ಯುತ್ ಬದಲಾಗಿದ್ದಾರೆ. ಇಷ್ಟು ದಿನ ಸಾಹಿತ್ಯ 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 ಅಂತಿದ್ದ ಅಚ್ಯುತ್ ಮನದಲ್ಲಿ ಭೂಮಿ ಅನ್ನೋ ಹೆಸರು, ಹಾಗೆ ಭೂಮಿ ಅಂತಕ್ಕಂತಹ ಒಂದಷ್ಟು ವಿಷಯಗಳು ಆಲ್ರೆಡಿ ಇಲ್ಲಿ ಅಚ್ಯುತ ತಲೆಯನ್ನು ಮನಸ್ಸನ್ನು ಕೆಡಿಸದ. ಹಾಗಾಗಿನೇ ಇಲ್ಲಿ ಅಚ್ಯುತ ಭೂಮಿಗೆ ಸೋತಿದ್ದಾರೆ, ಶರಣಾಗತರಾಗಿದ್ದಾರೆ. ಇದರ ನಡುವೆ ಅಶ್ವಿನಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅಶ್ವಿನಿಯ ಪರಿಸ್ಥಿತಿ ನಿಜಕ್ಕೂ ಕೂಡ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ ಒಂದು ಸಂಕಷ್ಟದ ಪರಿಸ್ಥಿತಿಗೆ ತನ್ನನ್ನು ತಾನು ದುಡ್ಕೊಂಡ್ಬಿಟ್ಟಿದ್ದಾಳೆ ಅಶ್ವಿನಿ. ಇಲ್ಲಿ ದೇವಿಯಾನಿಯನ್ನು ತನ್ನ ಕಪಿಮುಷ್ಟಿಗೆ ತಗೋಬೇಕು, ತನ್ನ ಅನ್ಕೊಂಡಾಗೆ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ದೇವಿಯಾನಿಯನ್ನು ನಿಜಕ್ಕೂ ಕೂಡ ಇಲ್ಲಿ ಅಶ್ವಿನಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಇಲ್ಲಿ ಅಶ್ವಿನಿ ಕಥೆಯನ್ನೇ ಮುಗಿಸ್ಬೇಕು ಅಂತ ದೇವಿಯಾನಿ ಮುಂದಾದರೆ ದೇವಿಯಾನಿ ಕಥೆಯನ್ನೇ ಮುಗಿಸೋದಕ್ಕೆ ಅಶ್ವಿನಿ ಸ್ಕೆಚ್ ಹಾಕ್ತಾಳೆ. ಇದರಿಂದ ತಪ್ಪಿಸ್ಕೋಬೇಕು ಅಂದರೆ ಇಲ್ಲಿ ತನ್ನ ಒಂದು ನಿರ್ಧಾರಕ್ಕೆ ನೀವು ಸಮ್ಮತಿಸಬೇಕು, ಜೊತೆಗೆ ತನ್ನ ಆಸೆಯನ್ನು ಈಡೇರಿಸಬೇಕು ಅನ್ನೋ ಒಂದು ಕಂಡೀಷನ್ನ ಕೂಡ ಅಶ್ವಿನಿ ದೇವ್ಯಾನಿಗೆ ಇಟ್ಟಿದ್ದಾರೆ. ಇಲ್ಲಿ ದೇವ್ಯಾನಿ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡೆ 1000 ವರ್ಷ ಆಯಸ್ಸು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದೆ ಅಶ್ವಿನಿಯ ಕಂಡೀಷನ್ಗೆ ಒಪ್ಕೋತಾರೆ. ನಿಜಕ್ಕೂ ಇಲ್ಲಿ ಅಶ್ವಿನಿ ಕಣ್ಣು ಹಾಕಿರುವುದು ನಚ್ಚಿ ಮೇಲೆ. ಇಲ್ಲಿ ನಚ್ಚಿಯ ಬದುಕನ್ನು ಪ್ರವೇಶ ಮಾಡಬೇಕು ಅಂತ ಅಶ್ವಿನಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾಳೆ. ನಚ್ಚಿ ಜೊತೆ ನನ್ನ ಮದುವೆ ಆಗಬೇಕು, ನೀವು ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಕಂಡೀಷನನ್ನು ದೇವ್ಯಾನಿಗೆ ಹಾಕಿದಾಳೆ ಅಶ್ವಿನಿ. ಇದರಿಂದಾಗಿ ನಿಜಕ್ಕೂ ಕೂಡ ದೇವ್ಯಾನಿಗೆ ಶಾಕ್ ಆಗುತ್ತೆ. ಜೊತೆಗೆ ಆಕೆಯ ಒಂದು ಫೋನನ್ನು ಹುಡ್ಕೋ ಬರ್ದಲ್ಲಿ ನಿಜಕ್ಕೂ ಕೂಡ ಅಶ್ವಿನಿ ಅಲ್ಲ, ಅವಳು ಹಿಂದೆ ಬೇರೆ ಏನೂ ಇದೆ. ಜಸ್ಟ್ ಇವಳು ನಾನು ಕೊಟ್ಟ ದುಡ್ಡಿಗೆ ಕೆಲಸ ಮಾಡೋದಕ್ಕೆ ಬಂದಿಲ್ಲ, ಇವಳ ಹಿಂದಿನ ಒಂದು ರಹಸ್ಯನೇ ಅಡಗಿ ಕೂತದ ಅಂತ ಹೇಳಿ ದೇವ್ಯಾನಿ ಯೋಚನೆ ಮಾಡಿದ್ದಾರೆ. ಇತ್ತ ಕಡೆ ಹೇಗಾದರೂ ಮಾಡಿ ಅಲ್ಲಿ ಅಶ್ವಿನಿ ಹಾಸ್ಪಿಟಲಿಂದ ಜೈಲಿಗೆ ಹೋಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ. ಯಾಕಂದರೆ ಡಾಕ್ಟರ್ ಅಶ್ವಿನಿಯನ್ನು ಚೆಕಪ್ ಮಾಡಿದೆ, ಇಲ್ಲಿ ಅಶ್ವಿನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೋಗ್ಬೋದು, ಇನ್ನು ಮನೆಗೆ ಡಿಸ್ಚಾರ್ಜ್ ಆಗ್ಬೋದು. ಜೊತೆಗೆ ನಾವು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ, ಯಾಕಂದರೆ ನೀವು ಅರೆಸ್ಟ್ ಆಗಿದ್ದೀರ ಅಲ್ವಾ ಅಂತ ಹೇಳಿ ಡಾಕ್ಟರ್ ಮಾತನಾಡ್ತಾರೆ. ಆಗ ಇಲ್ಲಿ ಅಶ್ವಿನಿ ಡಾಕ್ಟರ್ಗೆ ನಿಜವಾಗ್ಲೂ ಡೀಲನ್ನು ಕೊಡ್ತಿದ್ದಾಳೆ. ನೋಡಿ, ನೀವು ನನಗೆ ಯಾವುದೇ ರೀತಿಯಲ್ಲೂ ಕೂಡ ಹುಷಾರಾಗಿಲ್ಲ, ಅವಳಿಗೆ ಕಂಡೀಷನ್ ಕ್ರಿಟಿಕಲ್ ಇದೆ, ಇನ್ನೂ ಒಂದು 10 ದಿನ ಹಾಸ್ಪಿಟಲಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಬೆಂಗಳೂರಲ್ಲಿ ನಿಮಗೆ ಯಾವ ಒಂದು ಹಾಸ್ಪಿಟಲ್ ಇಷ್ಟ ಆಗುತ್ತೋ ಅಂದ ಒಂದು ಹಾಸ್ಪಿಟಲನ್ನು ನಿಮಗೆ ಗಿಫ್ಟಾಗಿ ಕೊಡಿಸ್ತೀನಿ ಅಂತ ಹೇಳಿ ಅಶ್ವಿನಿ ಒಂದು ಡೀಲನ್ನು ಕುದುರಿಸ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ. ಆಗ ಇಲ್ಲಿ ಡಾಕ್ಟರ್ ಸರಿ ಆಯಿತು, ಒಬ್ಬರು ಬರ್ತಾರೆ, ಅವರು ಒಪ್ಕೊಂಡ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಡೀಲ್ಗೆ ಒಪ್ಕೋತೀನಿ ಅಂತ ಹೇಳ್ತಾರೆ. ತಕ್ಷಣ ಕರೀತಾರೆ. ಅಲ್ಲಿಗೆ ಬರುವುದು ಬೇರೆ ಯಾರು ಅಲ್ಲ, ಇನ್ಸ್ಪೆಕ್ಟರ್ ಅಚ್ಯುತ್ ಬರ್ತಿದ್ದಾಗನೇ ನೋಡಿ ಇನ್ಸ್ಪೆಕ್ಟರ್ ಈಕೆ ನನಗೆ ಡೀಲ್ ಕೊಡ್ತಿದ್ದಾಳೆ, ನೀವೇ ಹ್ಯಾಂಡಲ್ ಮಾಡಿಕೊಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ಡಾಕ್ಟರ್. ಇತ್ತ ಕಡೆ ಅಶ್ವಿನಿ ಮುಗೀತಲ್ಲ, ನನ್ನ ಕತೆ ಸಿಕ್ಕಿಬಿದ್ನಲ್ಲ, ಅಯ್ಯೋ ಏನಪ್ಪ ಮಾಡಲಿ ಅಂತ ತಲೆ ಚಚ್ಕೋಬೇಕಾಗಿದೆ. ಇತ್ತ ಕಡೆ ಅಚ್ಯುತ್ ಏನಪ್ಪ ಇದು ನಮ್ಮ ಮನೆಗೆ ಯಾವುದೋ ಒಂದು ಅನಾಥಾಶ್ರಮದಿಂದ ನೀನು ಬಂದೆ ಅಂತ ಬಂದೆ, ನಿಜಕ್ಕೂ ನೀನು ಬಂದ 2ನೇ ದಿನಕ್ಕೆ ನನಗೆ ಗೊತ್ತಾಗೋಯ್ತು ಯಾವುದೇ ಕಾರಣಕ್ಕೂ ನೀನು ಮನಸ್ವಿನಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅನಾಥಿ ಅಂತ ಬಂದಿದ್ದು ನಿನ್ನ ಹತ್ರ ಡಾಕ್ಟರ್ಗೆ ಬೆಂಗಳೂರಲ್ಲಿ ಅವರು ಇಷ್ಟಪಟ್ಟು ಬೇಕು ಅಂತ ಹೇಳ್ತಕ್ಕಂಥ ಹಾಸ್ಪಿಟಲ್ನ ಕೊಡಿಸುವಷ್ಟು ದುಡ್ಡು ಸಾಮರ್ಥ್ಯ ಶಕ್ತಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಿನ್ನಿಂದ ಬೇರೆ ಯಾರೂ ಇದ್ದಾರೆ, ನಿನ್ನ ಹಿಂದೆ ಬೇರೆದೇನೋ ಕಥೆ ಇದೆ, ಖಂಡಿತ ಎಲ್ಲವನ್ನ ಕೂಡ ತಿಳ್ಕೊತೀನಿ, ಯಾವುದೇ ಕಾರಣಕ್ಕೂ ಇನ್ನೂ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಚ್ಯುತ್ ಹೇಳ್ತಿದ್ರೆ. ಇತ್ತ ಕಡೆ ಅಶ್ವಿನಿ ನೋಡು ಅಚ್ಯುತ್, ದಯವಿಟ್ಟು ನೀನು ತಪ್ಪು ತಿಳ್ಕೊಬೇಡ, ನಾನು ಹಾಸ್ಪಿಟಲಲ್ಲೇ ಇದ್ದರೆ ಅಪ್ಪ ನನ್ನ ಬಗ್ಗೆ ಕನ್ಸನ್ನು ತೋರಿಸಿ ಬರ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಮಾಡಬೇಕಾಯ್ತು, ಸುಮ್ಮನೆ ಹೇಳಿದ್ದು ಅಷ್ಟೇ, ನನ್ನ ಹತ್ರ ಎಲ್ಲಿ ಬರಬೇಕು ಅಷ್ಟು ದುಡ್ಡು ಅಂತ ಹೇಳಿ ಅಶ್ವಿನಿ ಮಗದೊಮ್ಮೆ ನಾಟಕ ಮಾಡಿ ಅಚ್ಯುತ್ಗೆ ಚುಳ್ಳೆ ಹಣ್ಣನ್ನು ತಿನ್ಸೋಕೆ ಮುಂದಾಗ್ತಾಳೆ. ಬಟ್ ಇಲ್ಲಿ ಅಚ್ಯುತ್ ತುಂಬಾ ಬುದ್ಧಿವಂತ, ಅಶ್ವಿನಿ ಒಂದು ಕೆಡ್ಡಾಗೆ ಬೀಳೋಕ್ಕಂತೂ ಖಂಡಿತ ಸಿದ್ಧವಾಗಂತೂ ಇಲ್ಲ. ಇದರ ನಡುವೆ ಕೆಂಡವಾದಂಥ ಅಚ್ಯುತ್, ಏನು ನೀನು ನನ್ನ ಮಾವನ್ನ ಅಪ್ಪ ಅಂತ ಹೇಳಿ ಕರಿಬೇಡ, ನಿನಗೆ ಆ ಯೋಗ್ಯತೆ ಇಲ್ಲ,
ಕೌಂಟ್ ಡೌನ್ ಶುರು ಆಗುತ್ತೆ, ಇನ್ನು ಅಸಲಿ ಗೇಮ್ ಶುರು ಆಗುತ್ತೆ ಅಂತ ಹೇಳಿ ಹೊರಗಡೆ ಬರ್ತಾರೆ. ತದನಂತರ ಇಲ್ಲಿ ಅಚ್ಯುತ್ ನನ್ನ ಭೂಮಿಯ ಕಡೆ ನೆನಪು ಮಾಡ್ಕೋತಿದ್ದಾಳೆ. ಅಚ್ಯುತ, ನೀವೇ ನನ್ನ ಗಂಡ ಈ ಜನ್ಮಕ್ಕೆ, ನನ್ನ ಮದುವೆ ಆಗಬೇಕಾದ್ರೆ ಡಿಸೈಡ್ ಮಾಡಿದ್ದೆ ನೀವೇ ನನ್ನ ಗಂಡ ಅಂತ ಹೇಳಿ. ಇನ್ನು ಮುಂದೆ ಈ ವಾಲ್ಪೇಪರ್ ಇಲ್ಲೇ ಇರುತ್ತೆ, ಯಾಕಂದರೆ ಫಾರಿನ್ಗೆ ಹೋಗ್ತಿದ್ದೇನಲ್ವ ನಾನು ಅಂತ ಹೇಳಿ ಅಂದ್ಕೊಂಡು ಅಚ್ಯುತ್ ಫೋಟೋವನ್ನು ನೋಡ್ತಿದ್ರೆ, ಈ ಕಡೆ ಅಚ್ಯುತ್ ಕೂಡ ಭೂಮಿ ಫೋಟೋವನ್ನು ನೋಡಿದೆ. ನಿಜಕ್ಕೂ ಭೂಮಿ, ನಿನ್ನನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಿನಗೆ ನನ್ನ ಪ್ರೀತಿಯನ್ನು ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳ್ಕೊಂಡ್ರೆ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀಯೇನು ಅನ್ನೋ ಒಂದು ಭಯ ಕೂಡ ಕಾಡ್ತಿದೆ ಅಂತ ಅಚ್ಯುತ್ ಕೂಡ ಮಾತನಾಡ್ಕೊತಿರ್ತಾರೆ. ಇದನ್ನು ಸತ್ಯನ ಕೇಳಿಸ್ಕೊಂಡಿದ್ದೆ. ತನ್ನ ಫ್ರೆಂಡ್ಗೆ ಹೇಳೋ ರೀತಿಯಲ್ಲಿ ಫೋನ್ನಲ್ಲಿ ಏನು ನೀನು ಪ್ರೀತಿ ಮಾಡ್ತಿದ್ಯಾ, ಹೇಳ್ಕೋಬೇಕಾ, ಸರಿ ಆಯಿತು, ನಿನ್ನ ಮನಸ್ಸಿನ ಪ್ರೀತಿಯನ್ನು ಒಂದು ಹಾಳೆಯ ಮೇಲೆ ಬರೆದಿಟ್ಟು ಅದನ್ನು ನಿನ್ನ ಪ್ರೀತಿಯ ಹುಡುಗಿಗೆ ಕೊಡು. ಅವಳು ಏನಾದರೂ ಅದನ್ನು ಖುಷಿಯಿಂದ ಅಕ್ಸೆಪ್ಟ್ ಮಾಡಿ ಅವಳ ಮುಖದಲ್ಲಿ ನಗು ಕಾಣಿಸ್ಕೊಂತು ಅಂದರೆ ಆಕೆ ನಿನ್ನನ್ನು ಒಪ್ಕೊಂಡಿದ್ದಾಳೆ ಅಂತ ಅರ್ಥ ಅಂತ ಹೇಳಿ ಅಜಿತ್ ಮುಂದೆನೇ ಮಾತನಾಡ್ತಾರೆ. ಈ ಕಡೆ ಅಜಿತ್ ಎಲ್ಲವನ್ನ ಕೂಡ ಕೇಳಿಸ್ಕೋತಾರೆ. ನಂತರ ನೋಡಪ್ಪ ಅಜಿತ, ನನ್ನ ಫ್ರೆಂಡ್ ಜನಾರ್ದನ ಅಂತ ಯಾವುದೋ ಲೋಯನ್ನ ಪ್ರೀತಿ ಮಾಡ್ತಿದ್ದಾನಂತೆ, ಹೆದರ್ಕೋತಿದ್ದಾನೆ, ಅದಕ್ಕೋಸ್ಕರ ಸಿಂಪಲ್ ಟಿಪ್ಸ್ ಕೊಟ್ಟೆ ಅಷ್ಟೇ, ನಿನಗೂ ಕೂಡ ಏನಾದರೂ ಬೇಕಿದ್ರೆ ಹೇಳು ಅಂತ ಹೇಳಿ ಸತ್ಯನ ಹೇಳಿದಾಗ, ಏನು ಮಾತಾಡ್ತಿದ್ರಾ ಸತ್ಯನ ನೀವು ಅಂತ ಅಜಿತ್ ಕೇಳಿದಕ್ಕೆ, ಅಯ್ಯೋ ಹಾಗಲ್ಲಪ್ಪ, ನಿನಗೇನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳು, ನನ್ನ ಫ್ರೆಂಡ್ಗೆ ಹೇಳ್ತೀನಿ ಅಂತ ಅಷ್ಟೇ ಹೇಳಿದ್ದು ಅಂತ ಸತ್ಯನ ಹೇಳ್ತಾರೆ. ನಂತರ ಈ ಕಡೆ ಅಜಿತ್ ಕೂಡ ಸತ್ಯನವನ ಮಾತನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಆ ಕಡೆ ಮನೆಗೆ ಹೋಗಿದ್ದೆ ಭೂಮಿಗೋಸ್ಕರ ಲವ್ ಲೆಟರನ್ನು ಬರೀತಿದ್ದಾರೆ. ಲವ್ ಲೆಟರನ್ನು ಬರೆದಿದ್ದೆ, ತನ್ನ ಮನಸ್ಸಿನ ಒಂದು ಮಾತನ್ನ ಒಂದು ಲೆಟ್ರನ್ನ ಮೇಲೆ ಪೋಣಿಸಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟರಲ್ಲಿ ಭೂಮಿ ಬಂದಿದ್ದೆ. ಏನದು ಅಂದಾಗ, ಈ ಒಂದು ಲೆಟ್ರ್ ನಿನಗೋಸ್ಕರ ನಾನು ಬರೆದಿರೋದು, ನನಗೆ ಏನೇನು ಬೇಕು ಅಂತ ಇದರಲ್ಲಿ ಬರೆದಿಟ್ಟಿದ್ದೀನಿ, ನಿನಗೆ ಕೊಡೋಕ್ಕೆ ಸಾಧ್ಯ ಆಗತ್ತಾ ಇಲ್ವಾ ಅನ್ನೋದನ್ನು ಈ ಲೆಟ್ರ್ ಓದಿದ ಮೇಲೆ ಹೇಳುವ ಆಯಿತಾ. ಆದರೆ ಇದನ್ನು ನೀನು ಫಾರಿನ್ಗೆ ಹೋಗ್ತೀಯ ಅಲ್ವಾ, ಫ್ಲೈಟ್ ಹತ್ತದ ಮೇಲೆ ಓದಬೇಕಾಗತ್ತೆ, ಬಂದ ನಂತರ ನನಗೆ ಏನು ಬೇಕು ಅದನ್ನು ಕೊಡಲಿಕ್ಕಾದರೆ ಕೊಡು ಅಂತ ಹೇಳಿ ಬರೆದಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಕೆಗೆ ಲವ್ ಲೆಟರ್ ಅಂತ ಗೊತ್ತಾಗೋದಿಲ್ಲ, ಬಟ್ ಕ್ಯೂರಿಯಸ್ ಆಗ್ತಾಳೆ. ಈಗಲೇ ಓದ್ತೀನಿ ಅಂತ ಕೂಡ ಭೂಮಿ ಹೇಳಿದಾಗ, ಪ್ಲೀಸ್ ದಯವಿಟ್ಟು ಬೇಡ ಅಂತ ಹೇಳಿ ಆಕೆ ಒಂದು ಲಗೇಜಲ್ಲಿ ಇಡ್ತಾರೆ ಅಚ್ಯುತ. ತದನಂತರ ಇನ್ನೂ ಕೂಡ ನಚ್ಚಿ ಮನೆಗೆ ಬಂದಿಲ್ಲ, ಬೆಳಿಗ್ಗೆ ಹೋಗಿದ್ದು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಊಟ ಎಲ್ಲರೂ ಕೂಡ ತಿಂಡಿ ಮಾಡಬೇಕಾದ್ರೆ ನಚ್ಚಿಗೆ ಒಂದು ಮೆಸೇಜ್ ಬರುತ್ತೆ, ಅದನ್ನು ನೋಡಿದೆ ತುಂಬ ಆತಂಕದಲ್ಲಿ ಮನೆಯಿಂದ ಆಚೆ ಹೋಗಿರ್ತಾರೆ. ಬಟ್ ಇಷ್ಟೊತ್ತಾದರೂ ಮನೆಗೆ ಬರದೇ ಇದ್ದಾಗ ಇಡೀ ಮನೆ ಆಘಾತಗೊಂಡಿದೆ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿರ್ತಾರೆ. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಕೂಡ ಕಾಲ್ ಮಾಡ್ತಾರೆ, ಬಟ್ ಹಾಸ್ಪಿಟಲ್ಗೂ ಕೂಡ ನಚ್ಚಿ ಹೋಗಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಏನಪ್ಪ ಮಾಡೋದು, ನಾವೇ ಹುಡ್ಕೋಣ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ನಚ್ಚಿ ಕುಡಿದು ಮನೆಗೆ ಬರ್ತಾರೆ. ಕುಡಿದು ಕುಸ್ತು ಹೋಗ್ತಿದ್ದಾರೆ. ಇಲ್ಲಿ ನಚ್ಚಿ ಅವತಾರವನ್ನು ಕಂಡು ಅಪ್ಪ ಹೊಡಿಲಿಕ್ಕೆ ಮುಂದಾಗ್ತಾರೆ, ಹೊಡಿತಾರೆ ಕೂಡ. ಈ ಕಡೆ ಅಜಿತ್ ಎಲ್ಲರೂ ಕೂಡ ಅಪ್ಪನನ್ನು ತಡೀತಾರೆ. ಈ ಕಡೆ ಭೂಮಿ ಕೂಡ ತಡೆದು, ದಯವಿಟ್ಟು ಅವ್ರ ಮೇಲೆ ಕೈ ಮಾಡಬೇಡಿ, ನಿಜಕ್ಕೂ ಕೂಡ ಅವರು ಕುಡಿಯೋರೆಲ್ಲ ಕುಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜಕ್ಕೂ ಅವರ ಮನಸ್ಸಿಗೆ ಆಘಾತ ಆಗಿದೆ. ಅವರು ಫಾರಿನ್ಗೆ ಹೋಗಬೇಕಾಗಿತ್ತು ಇವತ್ತು, ಅಂಥದ್ರಲ್ಲಿ ಇವರು ಕುಡ್ಕೊಂಡು ಬಂದಿದ್ದಾರೆ ಅಂದರೆ ಏನೂ ಆಗಿರೋ ಚಾನ್ಸಸ್ ಇದೆ. ಸ್ವಲ್ಪ ಸಮಯ ಎಲ್ಲವೂ ಕೂಡ ಗೊತ್ತಾಗುತ್ತೆ, ತಾಳ್ಮೆಯಿಂದ ಇರಿ ಮಾವ ಅಂತ ಹೇಳಿ ಇಲ್ಲಿ ಭೂಮಿ ರಮಣ್ ಅವ್ರಿಗೆ ಹೇಳ್ತಾರೆ. ಇತ್ತ ಕಡೆ ನಚ್ಚಿ ಜಸ್ಟ್ ಆಯ್ರಾ ತನ್ನ ಸ್ನೇಹಿತೆ, ತನ್ನ ಲವನ ಹೆಸರನ್ನೇ ಗುನ್ಗುಡಿಸ್ತಿದ್ದಾರೆ. ಇತ್ತ ಕಡೆ ದಿವ್ಯಾನಿಯವರಂತೂ ನಮ್ಮ ಮನೆಗೆ ಯಾರು ಈ ರೀತಿ ಕುಡ್ಕೊಂಡು ಬಂದವರೇ ಇಲ್ಲ, ಏನದಲ್ಲ ನಚ್ಚಿ ಅಂತ ಕೇಳ್ತಿದ್ದಾರೆ. ಇತ್ತ ಕಡೆ ಅಜ್ಜಿ ಅಮ್ಮ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಅಜ್ಜಿಗೆ ನಿಜಕ್ಕೂ ತಮ್ಮನ ಪರಿಸ್ಥಿತಿ ನೋಡಿ ಆಘಾತವಾಗಿದೆ. ಈ ಕಡೆ ನಚ್ಚಿ ಮಾತ್ರ ಜೋರು ಮಾಡ್ತಿದ್ದಾರೆ ಅಪ್ಪನ ಮುಂದೆನೇ. ನಿಜಕ್ಕೂ ನಚ್ಚಿ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅಚ್ಯುತ್ ಮತ್ತು ಸತ್ಯನ ಇಬ್ಬರು ಕೂಡ ನಚ್ಚಿಯನ್ನು. ನಂತರ ಇಲ್ಲಿ ಭೂಮಿ ನಿಜಕ್ಕೂ ಕೂಡ ನಚ್ಚಿಯವರ ಮನಸ್ಸಲ್ಲಿ ಏನೋ ನೋವಾಗಿದೆ ಅಂತ ಅನ್ನಿಸ್ತದೆ ಸಾಹೇಬ್ರೆ. ಯಾಕಂದರೆ ನಚ್ಚಿಯವರು ಎಷ್ಟು ಖುಷಿಯಿಂದ ನಾನು ಅವರು ಹೋಗಬೇಕು, ನನ್ನ ಲವ್ವನ್ನು ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ರು, ಅಂಥದ್ರಲ್ಲಿ ಈ ಒಂದು ಪರಿಸ್ಥಿತಿಗೆ ಜಾರಿದ್ದಾರೆ ಅಂದರೆ ಖಂಡಿತ ಅನಾಹುತ ಘಟಿಸಿದೆ ಅನಿಸುತ್ತೆ. ಬನ್ನಿ ಹೋಗೋಣ, ಮಾತಾಡ್ಸೋಣ ಅಂತ ಹೇಳಿ ಇಲ್ಲಿ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ನಚ್ಚಿ ರೂಮಿಗೆ ಬರ್ತಿದ್ರೆ. ಈ ಕಡೆ ನಚ್ಚಿ, ಯಾಕೆ ನನಗೆ ಮೋಸ ಮಾಡಿಬಿಟ್ಟೆ, ನಿಜಕ್ಕೂ ನಿನ್ನನ್ನು ಬಿಟ್ಟು ನನ್ನಿಂದ ಬದುಕೋಕ್ಕಾಗುತ್ತಾ ಇಲ್ಲ, ನೀನು ಇಲ್ದಿರೋ ಲೈಫ್ ನನಗೆ ಬೇಡ ಅಂತ ಹೇಳಿ ವಿಷ ಕುಡಿದು ಸಾಯೋಕೆ ನಚ್ಚಿ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಚ್ಚಿಯ ಬದುಕಲ್ಲಿ ಆಗಿದ್ದೇನು, ಆಕೆ ಮತ್ತೊಬ್ಬರನ್ನ ಮದುವೆ ಆದ್ಲ ಅಥವಾ ಆಕೆ ಆಕ್ಸಿಡೆಂಟಲ್ಲಿ ನೀಗಿದ್ಲ, ಇದರಿಂದ ಇರ್ತಕ್ಕಂಥದ್ದು ಅಶ್ವಿನಿನೇ ಆಗಿರೋ ಚಾನ್ಸಸ್ ಇದೆಯಾ, ಏನಿರ್ಬೋದು, ಯಾವ ರೀತಿಯ ಕತೆ ಮುಂದುವರಿಯುತ್ತೆ, ಏನಾಗಿದೆ ನಚ್ಚಿ ಬದುಕಲ್ಲಿ, ನಿಜಕ್ಕೂ ನಚ್ಚಿ ವಿಷಯ ಕುಡಿದು ಸೀರಿಯಸ್ ಆಗ್ತಾರ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.